ಸಿಂಹರಾಶಿಯ ಭವಿಷ್ಯವನ್ನು ನೋಡೋಣ. ಸಿಂಹರಾಶಿಯವರಿಗೆ ಸ್ವಲ್ಪ ದೊಡ್ಡ ಆಸೆ ಹೊಂದಿರ್ತೀರ, ಎಲ್ಲರ ಮೇಲೆ ನಂಬಿಕಸ್ಥರಾಗಿರ್ತೀರ, ಹೆಚ್ಚು ಜನರನ್ನು ಆಕರ್ಷಿಸುವಂತಹ ವ್ಯಕ್ತಿತ್ವ ಉಳ್ಳವರಾಗಿರ್ತೀರ ಈ ವರ್ಷ. ಆದರೂ ಕೂಡ ಸ್ವಲ್ಪ ಧನದ ಆದಾಯ ಕಡಿಮೆ ಆಗಿರುತ್ತೆ. 2025ರ ಹೊಸ ವರ್ಷಕ್ಕೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ಮುಂದಿನ ವರ್ಷ ತಮ್ಮ ಭವಿಷ್ಯ ಹೇಗಿರುತ್ತೆ, ದೇಶ ಹಾಗೂ ಪ್ರಪಂಚದ ಭವಿಷ್ಯ ಹೇಗಿರುತ್ತೆ ಎಂಬ ಕುತೂಹಲ ಸಾಮಾನ್ಯವಾಗಿ ಜನರ ಮನಸ್ಸಲ್ಲಿ ಮನೆ ಮಾಡಿರುತ್ತದೆ. ರಾಶಿಗನುಗುಣವಾಗಿ ಭವಿಷ್ಯವಾಣಿ ಹೇಳುವುದು ವಾಡಿಕೆಯಾಗಿದೆ. ಅದೇ ರೀತಿ ಪಂಚಲಿಂಗ ಸಮೂಹ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಆನಂದ್ ದೀಕ್ಷಿತ್ ಅವರು 2025ರ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಹಾಗಿದ್ರೆ ಬನ್ನಿ 2025ರಲ್ಲಿ ಸಿಂಹರಾಶಿಯವರ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ನೋಡೋಣ. ಧನದ ಆದಾಯಕ್ಕೆ ಸ್ವಲ್ಪ ಶ್ರಮಪಟ್ಟು ಕೆಲಸವನ್ನ ಮಾಡಬೇಕಾಗಿರುತ್ತೆ. ಸದಾ ದುಡಿತಾ ಇದ್ದರೆ ನಿಮ್ಮಲ್ಲಿ ಕೈಯಲ್ಲಿ ಹಣ ಇರುತ್ತೆ. ದುಡಿಮೆ ಕಡಿಮೆ ಮಾಡಿದ್ರೆ ಈ ವರ್ಷ ಧನ ಆದಾಯ ಕಡಿಮೆ ಆಗಿಬಿಡುತ್ತೆ. ನಿಮಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಕೆಲಸ ಇದ್ದರೂ ಕೂಡ ಅದನ್ನು ಆನಂದದಿಂದ ಮಾಡಿ ಅದು ಮುಂದಿನ ದೊಡ್ಡ ಮಟ್ಟದ ಕೆಲಸಕ್ಕೆ, ಉನ್ನತ ಮಟ್ಟದ ಸಾಧನೆಗೆ ಅನುಕೂಲ ಆಗ್ತದೆ. ಈ ವರ್ಷ ಸಿಂಹರಾಶಿಯವರು ಎಲ್ಲರ ನಂಬಿಕೆಗೆ ಪಾತ್ರರಾಗುತ್ತಾರೆ. ಜೊತೆಗೆ ಹೆಚ್ಚು ಜನರನ್ನ ಆಕರ್ಷಣೆ ಮಾಡುವ ಗುಣವನ್ನ ಬೆಳೆಸಿಕೊಳ್ಳುತ್ತಾರೆ. ಈ ವರ್ಷ ಸಿಂಹರಾಶಿಯವರಿಗೆ ಆದಾಯ ಕಡಿಮೆಯಾಗುತ್ತದೆ. ಹೀಗಾಗಿ ಈ ರಾಶಿಯವರು ಧನವನ್ನ ಕ್ರೋಢೀಕರಿಸುವ ಕೆಲಸ ಮಾಡಿದರೆ ಒಳಿತು. 2025ರಲ್ಲಿ ಸಿಂಹರಾಶಿಯವರು ಸಣ್ಣ ಕೆಲಸ ಸಿಕ್ಕರೆ ಇಷ್ಟಪಟ್ಟು ಮಾಡಿದರೆ ಒಳ್ಳೆಯದು. ಸಣ್ಣ ಕೆಲಸ ಅಂತ ಹೇಳಿ ಅದನ್ನೇನಾದರೂ ನೀವು ತ್ಯಜಿಸಿದ್ದೇ ಆದರೆ ಮುಂದೆ ಅದರ ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ. ಒಟ್ಟಾರೆಯಾಗಿ ನಿಮಗೆ ಈ ವರ್ಷ ಅಧಿಕ ಲಾಭ ಮತ್ತು ನಷ್ಟ ಎರಡೂ ಸಮನಾಗಿರೋದ್ರಿಂದ ಲಾಭದ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟು ನಷ್ಟವನ್ನು ಅದರಿಂದ ನಿವಾರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತ ಹೇಳಿ ತಿಳಿಸ್ತೀವಿ. ಸಣ್ಣ ಕೆಲಸ ಎಂದು ತಾತ್ಸಾರ ಮಾಡಬಾರದು. ಮುಂದಿನ ದಿನಗಳಲ್ಲಿ ಸಿಂಹರಾಶಿಯವರಿಗೆ ಈ ಕೆಲಸ ಶುಭ ತರುತ್ತದೆ. ಇಷ್ಟೇ ಅಲ್ಲದೆ ಈ ವರ್ಷ ಸಿಂಹರಾಶಿಯವರಿಗೆ ಅಧಿಕ ಲಾಭ ಹಾಗೂ ಅಧಿಕ ನಷ್ಟ ಎರಡೂ ಸಮನಾಗಿ ಇರುವುದರಿಂದ ಹೆಚ್ಚು ಲಾಭದ ಕಡೆ ಗಮನ ಹರಿಸಿದರೆ ಒಳ್ಳೆಯದು.